ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಯಲಬುರ್ಗಾದಲ್ಲಿ ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಬೈಕ್ ಸವಾರರಿಗೆ ಜಾಗೃತಿ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದಲ್ಲಿ ಇಂದು ರಸ್ತೆ ಸುರಕ್ಷತಾ ಕಾರ್ಯಕ್ರಮದ ಅಂಗವಾಗಿ ಜಾಗೃತಿ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮವನ್ನು ಯಲಬುರ್ಗಾ PSI ವಿಜಯ್ ಪ್ರತಾಪ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ವೇಳೆ ಬೈಕ್ ಸವಾರರಿಗೆ ರಸ್ತೆ ಸುರಕ್ಷತೆ ಬಗ್ಗೆ ತಿಳುವಳಿಕೆ ನೀಡಲಾಗಿದೆ. ಈ ಕಡೆ ರೋಡಿಗೆ ಬರ್ತಿರ್ತೀರಿ, ಅಪೋಸಿಟ್ ಡೈರೆಕ್ಷನ್ ಹಿಂಗೆ ಹೋಗ್ಬೇಕಿರ್ತಾರೆ, ಈ ಕಡೆ ಹಿಂಗೆ ಹೋಗ್ತಿರ್ತಾರೆ. ಅಲ್ಲಿಂದಲೇ ಎಲ್ಲೋ ಯಾವ್ದಾರ ಡಿವೈಡರ್ ಇದ್ದಲ್ಲಿ ಅಲ್ಲಿ ನೀವು ಹೊಳ್ಸ್ಕೊಂಡು ಹೋಗ್ಬೇಕನ್ನೋದು ಹಂಗಿರಲ್ಲ. ಈ ಕಡೆ ಅಪೋಸಿಟ್ ಡೈರೆಕ್ಷನಲ್ಲಿ ಮ್ಯಾಕ್ಸಿಮಮ್ ಜನ ಬರ್ತಿರ್ತೀರಿ. ರಾಂಗ್ ಸೈಡ್ ಯಾರು ಆ ಕಡೆ ಬರೋಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಒಂದ್ಸರಿ ಲಾರಿ ಬಂದು ನೇಟಲ್ಲಿ ಯಾವ್ದಾರ ಬಂತಂದ್ರೂ ಆ್ಯಕ್ಸಿಡೆಂಟ್ ಆಗೋ ಚಾನ್ಸಸ್ ಇರ್ತಾವೆ. ಲಾಸ್ಟ್ ಟೈಮು ಒಂದು ಬೈಕ್ ಹಂಗೆ ಈ ಡಿವೈಡ್ರಿಂದ ಎಂಟ್ರಿ ಕೊಡ್ತು. ಅವಾಗ ಒಂದು ಬಸ್ಸಿಗೆ ಹೊಡೆದು ಒಂದು ಮಗು ಡೆತ್ ಆಯ್ತು, ನಮ್ಗೆ ಗೊತ್ತಾಯ್ತು ಇಲ್ಲ. ಹಾಗಾಗಿ ಅಪೋಸಿಟ್ ಡೈರೆಕ್ಷನ್ ಬರೋಕ್ಕೆ ಹೋಗ್ರಿ. ಯಾವುದೇ ಕಾರಣಕ್ಕೂ ಏನೈತೆ ನೀವು ರಸ್ತೆ ನಿಯಮ ಏನೈತೆ ಅದು ನೀವು ಪಾಲನೆ ಮಾಡ್ರಿ ಅಂತ ಹೇಳ್ತೀವಿ. ಅದು ಆ ಕಡೆ ಕಾನೂನು ನೋಡ್ಕೊಂಡ್ರಿ ಎಲ್ಲ ಕಟ್ಟಿದ್ರು ಅದು ಮತ್ತು ರಿಪೇರಿ ಆಗ್ತಾವೆ. ಹೆಡ್ ಇಂಜುರಿ ಆದ್ರೆ ಮ್ಯಾಕ್ಸಿಮಮ್ ಎಲ್ಲ ಸಾವಾಗುತ್ತೆ. ಹಂಗಾಗಿಲ್ಲ ಹೆಲ್ಮೆಟ್ ಕಂಪಲ್ಸರಿ ಎಲ್ಲರೂ ಹಾಕ್ಕೊಡ್ರಿ. ಈಗ ಹೆಲ್ಮೆಟ್ ತರಿಸಿದ್ರೆ ನೀವು ಎಲ್ಲರೂ ಬೈಕದು ಏನಾದ್ರು ಚಾಲನೆ ಮಾಡೋದು ಅದಕ್ಕೆ 500 ರೂಪಾಯಿ ದಂಡ ಆಗುತ್ತೆ. ನಿಮಗೆ ಈಗ ನಿಂದಿಸಿ ಏನು ಹೇಳ್ತಿರೋದಂದ್ರೆ ನೀವು ವಿತೌಟ್ ಹೆಲ್ಮೆಟ್ ಏನಾದರೂ ಓಡಾಡ್ತಿದ್ರೆ ಬೈಕ್ ಸವಾರಿ ಮಾಡ್ತಿದ್ರೆ ಎಲ್ರಿಗೂ ನಾವು ಕೇಸ್ ಹಾಕ್ತೀವಿ ಮೇಲೆ. ಹಾಗಾಗಿ ಅದು ಹೆಲ್ಮೆಟ್ ಅನ್ನೋದು ನಿಮ್ಮ ಸುರಕ್ಷತೆಗೋಸ್ಕರ ಮತ್ತು ನಿಮ್ಮ ಫ್ಯಾಮಿಲಿ, ನಿಮ್ಗೆ ಯಾರು ನಿಮ್ಮ ಗಂಟೆ ಆಯಿತು, ನಿಮ್ಮ ಮಕ್ಕಳಾಯಿತು, ನಿಮ್ಮ ಸಂಗಟ ಆಯಿತು, ಅವರೆಲ್ಲರಿಗೂ ನೀವೇ ಆಧಾರ ಇರ್ತೀವಿ. ಹಾಗಾಗಿ ನೀವೆಲ್ಲ ಸ್ವಲ್ಪ ಹೆಲ್ಮೆಟ್ ಹಾಕೊಂಡು ಓಡಾಡ್ರಿ. ಹೆಲ್ಮೆಟ್ ಈಗ ನೋಡಿರಿ, ಇಲ್ಲಿ ಟೋಟಲ್ ಎಷ್ಟು ಒಂದು 15 ಗಾಡಿ ನಿಂತಾವ. 15ರಲ್ಲಿ 3 ಹೆಲ್ಮೆಟ್ ಹಾಕೊಂಡ್ರಿ. ಹೋದವರು ಎಲ್ಲ ನಿಮಗೆ ಅನ್ಸಿರೋ ಮನೆ ಬಿಟ್ಟರೆ ಈಗ ಹೊರ ಮನೆ ನಾನೇ ಹೆಲ್ಮೆಟ್ ಹಾಕೊಂಡು ಆ್ಯಕ್ಸಿಡೆಂಟ್ ಅನ್ನೋದು ಯಾವಾಗ ಆಗುತ್ತೆ ಯಾವಾಗಿಲ್ಲ ಹೇಳಕ್ಕೆ ಬರಲ್ಲ. ಆ್ಯಕ್ಸಿಡೆಂಟ್ ಅನ್ನೋದು ಆ್ಯಕ್ಸಿಡೆಂಟ್ ಅದು ಯಾವಾಗ ಬೇಕಾದ್ರೆ ಆಗ್ಬೋದು. ನೀವು ರೋಡ್ ಮೇಲೆ ಇದ್ದಾಗ ರಸ್ತೆ ಸುರಕ್ಷತೆ ಕ್ರಮಗಳು ಹೋಗ್ಬೇಕಾಗುತ್ತೆ. ಹಂಗಾಗಿ ಎಲ್ಲರೂ ಕಂಪಲ್ಸರಿ ಹೆಲ್ಮೆಟ್ ಹಾಕೊಡ್ರಿ. ಈಗ ಇದು ಈ ರೀತಿ ಅವೇರ್ನೆಸ್ ಇನ್ನೊಂದು 1-2 ದಿವಸ ಮಾಡ್ತೀವಿ ಇದನ್ನು. ಆಮೇಲೆ ಅವೇರ್ನೆಸ್ ಮಾಡೋದು, ಆಮೇಲೆ ದಂಡ ಹಾಕ್ತೀವಿ ನೋಡ್ರಿ. ಅವಾಗ ಮತ್ತು ದಂಡ ಹಾಕೋ ಟೈಮಲ್ಲಿ ಅವಾಗ ನೀವೇ ಪೇಚಾಡ್ತಾರೆ ಅದಕ್ಕೆ. ಹೇಗಿಲ್ಲ 500 ರೂಪಾಯಿ ದಂಡ ಆಯ್ತು ಬಿಡ್ರಿ, ಅದು ಮಾಡಿರಿ, ಸೇಫ್ಟಿ ನಮ್ಗಲ್ಲ ಸರ್. ಮತ್ತು ನಿಮ್ಮ ಸೇಫ್ಟಿಗೆ ಹೇಳ್ತಿರೋದು, ನೀವೇ ಬೈಕಲ್ಲಿ ಓಡಾಡ್ತಿರೋದು, ನಿಮ್ಮ ಸೇಫ್ಟಿಗೆ ನಾವು ಹೇಳ್ತಿರೋದು. ಹಂಗಾಗಿ ಹೆಲ್ಮೆಟ್ ಎಲ್ಲರೂ ಕಂಪಲ್ಸರಿ ಕಡ್ಡಾಯವಾಗಿ ಹಾಕ್ಕೊಡ್ರಿ. ಅದನ್ನು ನಿಮ್ಗೆ ಅನಿಸಿರ್ಬೇಕು, ಈಗ ಬೇಸಿಗೆ ಐತೆ ಎದಕ್ಕೆ ಹಾಕೊಳ್ಳೋಣ, ಇಲ್ಲ ಇಲ್ಲಿಂದಲೇ ಹೋಗೋದಕ್ಕೆ ಎದಕ್ಕೆ ಹಾಕೊಳ್ಳೋಣ, ಆ ರೀತಿ ಎಲ್ಲ ವಿಚಾರಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಹೆಲ್ಮೆಟ್ ಧರಿಸುವುದು ಕಡ್ಡಾಯವಾಗಿದ್ದು, ಬಿಸಿಲಿನ ಕಾರಣ ಹೇಳಿ ಹೆಲ್ಮೆಟ್ ಧರಿಸದೆ ಸಂಚರಿಸಬಾರದು ಎಂದು ಸೂಚಿಸಲಾಗಿದ್ದು, ಜೊತೆಗೆ ನಗರದಲ್ಲಿ 30ರಿಂದ 40 ಕಿಲೋಮೀಟರ್ ವೇಗ ಮೀರದೆ ವಾಹನ ಚಲಾಯಿಸಬೇಕು ಎಂದು ತಿಳಿಸಲಾಗಿದೆ. ವಾಹನ ಚಾಲಕರು ತಮ್ಮ ಸುರಕ್ಷತೆಗಾಗಿ ಜಾಗೃತಿಯಿಂದ ನಡೆದುಕೊಂಡರೆ ಕುಟುಂಬಕ್ಕೂ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು PSI ಹೇಳಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹನುಮಂತಪ್ಪ ಬಿಂಗಿ, ಬಸಯ್ಯ ಸಾಲಿಮಠ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.